ಒಂದು 4 ಜನ ಮಕ್ಕಳು ಆಗಿರ್ತಾರೆ. ಸೊ ಅವರಿಗೆಲ್ಲ ಊಟ ಮಾಡಿಸ್ಬೇಕು. ನೋಡಿ ಇವರು ರೆಡಿಯಾಗಿ ಫುಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ವೆಲ್ಕಮ್ ಟು ದಿ ಚಾನಲ್. ನಾನು ಹುಚ್ಚಿ ಥರ ಕಾಣ್ತಿದ್ರೆ ಸ್ವಲ್ಪ ಇಗ್ನೋರ್ ಮಾಡಿ ನನ್ನ ಹೇರ್ನ. ಸೊ ಇವತ್ತು ನಾನು ಹೇಳಿದೆ ಜಾತ್ರೆ ಪ್ರಿಪ್ರೇಷನ್ ಇತ್ತು, ವ್ಲಾಗ್ ಮಾಡ್ತೀನಿ ಅಂಥೇಳಿ. ಸೊ ರೊಟ್ಟಿ ಎಲ್ಲ ಸ್ವಲ್ಪ ಮಾಡಿ ಇಟ್ಟಿದ್ದಾರೆ, ಅದನ್ನು ಎಷ್ಟಾಗಿದೆ ಏನು ಅಂಥೇಳಿ ಕೌಂಟ್ ಮಾಡಿ ನೀಟಾಗಿಡಬೇಕು. ಯಾಕಂದರೆ ಏನು ಕುರಿ ಆಡೇನೋ ಏನೋ ಒಂದು ಇದು ಕೊಡ್ತಾರೆ ದೇವರಿಗೆ. ಸೊ ಹಾಗಾಗಿ ಅದಕ್ಕೆ ಇವಾಗ ನಾನು ಅದನ್ನು ಸೆಟ್ ಮಾಡಬೇಕು. ನೋಡಿ ಇಷ್ಟು ಮಾಡಿಟ್ಟಿದ್ದಾರೆ ಆಲ್ರೆಡಿ, ಇನ್ನೊಂದು ಸ್ವಲ್ಪ ಮಾಡಬೇಕು ಅಂತಿದ್ರು. ಈಗ ನಾನು ರೊಟ್ಟಿ ಎಲ್ಲ ಅವ್ರು ಬಡ್ದು ಹಾಕಿದ್ರಲ್ಲ, ಸೊ ಅದನ್ನ ಅವರು ಅಂದರೆ ಸ್ವಲ್ಪ ಕಟಕ್ ರೊಟ್ಟಿ ಆಗಬೇಕು ಅಂಥೇಳಿ ಅದನ್ನೆಲ್ಲ ಒಣಗಿಸ್ಲಿಕ್ಕೆ ಆ ಥರ ಹಾಕಿದ್ರು. ಗಾಳಿ ಆಡಿದರೆ ಇದಾಗುತ್ತೆ ಅಂಥೇಳಿ. ಸೊ ಅದನ್ನು ನಾನೆಲ್ಲ ಕರೆಕ್ಟ್ ನೀಟಾಗಿ ಜೋಡಿಸಿ ಎಷ್ಟು ರೊಟ್ಟಿಯಾಗಿದೆ ಅಂತೇಳಿ ಕೌಂಟ್ ಮಾಡಬೇಕಿತ್ತು. ಹಾಗಾಗಿ ಎಲ್ಲ ನೀಟಾಗಿ ಜೋಡಿಸಿ ಇಡ್ತಾ ಇದ್ದೆ. ನೀವು ಅಂದ್ಕೊಳ್ಬೋದು, ನೀವು ಹಿಂದೂಗಳು ನೀವು ಯಾಕೆ ಸೆಲೆಬ್ರೇಟ್ ಮಾಡ್ತೀರಾ ಆ ಥರ ಅಂತ. ಮುಸ್ಲಿಮ್ ಅವ್ರ ಥರ ಆ ಥರ ಪೂರ ಮಾಡ್ತೀವಲ್ಲ ನನಗೂ ಗೊತ್ತಿಲ್ಲ, ಬಟ್ ಅದೊಂದು ಮೊದಲಿಂದ ಬಂದ ಸಂಪ್ರದಾಯ. ಸೊ ಇದು ನೋಡಿ ನಮ್ಮ ಮನೆಯ ತುಂಬ ತೀಟೆ ಸುಬ್ಬ ಅಂತಲೇ ಹೇಳ್ಬೋದು. ಆಚೆ ಹೋಗೋಕ್ಕೂ ಬಿಡಲ್ಲ, ಕಾಲು ಹಿಡ್ಕೊಳ್ಳೋದು, ಕಾಲು ಕಚ್ಚೋದು ಆ ಥರ ಎಲ್ಲ ಮಾಡುತ್ತೆ. ಅದು ನೋಡಿ ಇವರು ರೆಡಿಯಾಗಿ ಫುಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು. ಇವ್ರಿಗೆ ಎಕ್ಸಾಮ್ ನೋಡಿ ಇವತ್ತು. ಇದು ಎಕ್ಸಾಮಾ ಅಲ್ಲಲ್ಲ, ಇವತ್ತು ಥಿಯರಿ ಅಲ್ಲ. ಆಲ್ ದಿ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಬರೀರಿ, ಚೌಕಟ್ನಾಗ ಬರ್ರಿ ಅಂತೇಳಿ 10th ಒಂದು ಪಾಠ ಇತ್ತು. ಪರವಾಗಿಲ್ಲ, ಆಶೀರ್ವಾದ ಆಯಿತು. ನಮ್ಮ ಮನೆ ಮೇಲಿಂದ ಕಾಣುವಂತಹ ವ್ಯೂ ಇದು. ನಮ್ಮ ಮನೆ ಎದುರುಗಡೆನೆ ಗುಡ್ಡ ಎಲ್ಲ ಕರೆಕ್ಟಾಗಿ ಕಾಣುತ್ತೆ. ಸೊ ಅದರದ್ದೇ ಒಂದು ಕ್ಲಿಪ್ ತೆಗೆದಿದ್ದೆ ನಾನು. ಇವಾಗ ನಾವು ಆ ದೇವರಿಗೆ ಏನೇನೋ ಕೊಡಲಿಕ್ಕೆಲ್ಲ ಇರುತ್ತೆ. ಬಟ್ ನಮ್ಮಮ್ಮ ಏನು ನಮ್ಮ ಅಪ್ಪನಿಗೇನೋ ಹುಷಾರಿಲ್ಲ ಟೈಮಲ್ಲಿ ಆವಾಗ ಹರಕೆ ಹೊತ್ಕೊಂಡಿದ್ರು. ತುಂಬ ವರ್ಷದ ಹಿಂದೆ ಇದು, ನಾನು ಇನ್ನೂ ಚಿಕ್ಕವಳಿದ್ದೆ. ಆವಾಗಿನ ಹರಕೆ ಇವಾಗ ತೀರಿಸೋ ಟೈಮ್ ಬಂದಿದೆ ಅಂತೇಳಿ ಇವಾಗ ಕೊಟ್ಬಿಡು ಅಂತ ಹೇಳಿದರು. ಅದಕ್ಕೆ ನಾನು ಅವ್ರ ಜೊತೆ ಹೋಗಿದ್ದೆ ತೊಗೊಂಡು ಬರೋಣ ಅಂತ ಹೇಳಿ. ನಾನಲ್ಲಿ ಹೋಗಿದ್ದು ಪೂಜೆ ಮಾಡಿದ್ದು ಅದೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನ್ನ ಫೋನ್ ಮನೇಲಿ ಬಿಟ್ಟಿದ್ದೆ, ತುಂಬ ರಶ್ ಇರುತ್ತೆ. ಹಾಗಾಗಿ ತೊಗೊಂಡು ಹೋಗೋದು ಬೇಡ ಅಂತ ಹೇಳಿದರು. ಸೊ ಫೋನ್ ನಾನು ತೊಗೊಂಡು ಹೋಗಿರಲಿಲ್ಲ. ಇವಾಗ ಏನು ಸ್ವಾಮೀಜಿ ಅವ್ರಿಗೆ ಏನು ಹೇಳ್ತಾರೆ, ಗುರುಗಳು ಅಂತ ಹೇಳ್ತಾರಲ್ಲ ಮುಸ್ಲಿಮ್ ಅವ್ರದ್ದು, ಅವ್ರು ಬರ್ತಾರೆ. ಆಮೇಲೆ ಒಂದು 4 ಜನ ಮಕ್ಕಳು ಆಗಿರ್ತಾರೆ. ಸೊ ಅವರಿಗೆಲ್ಲ ಊಟ ಮಾಡಿಸ್ಬೇಕು. ಊಟ ಆದಮೇಲೆ ನಾವು ಊಟ ಮಾಡಬೇಕು. ಸೊ ಅವ್ರು ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಸಾಧ್ಯ ಆದಷ್ಟು ವ್ಲಾಗ್ಗಳನ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಉತ್ತರ ಕರ್ನಾಟಕದವರಿಗಾದರೆ ಗೊತ್ತಿರುತ್ತೆ, ಬಟ್ ಬೇರೆಯವರಿಗಾದರೆ ಮುಸ್ಲಿಮ್ ಅವರಿಗೆ ಅಲ್ಲಾ ದೇವರೊಬ್ಬರೇ, ಇದು ಹೇಗೆ ಇನ್ನೊಂದು ದೇವರೆಲ್ಲ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಇವರು ದೇವರಲ್ಲ, ಅಲ್ಲಾ ಅವರ ಅನುಯಾಯಿಗಳು. ಬಟ್ ಇವರು ಏನು ಅಲ್ಲಿ ಜನ ಎಲ್ಲ ಮಾತಾಡಿ ದೇವರು ಅಂತಲೇ ಆಗಿದೆ, ಅದು ಅಷ್ಟೇ. ಇದರದ್ದು ಇತಿಹಾಸ ನನಗೆ ಗೊತ್ತಿದೆ. ಇವರು ಮೊಹಮ್ಮದ್ ಪೈಗಂಬರ್ ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು. ಸೊ ಅವರು ಒಂದು ಯುದ್ಧದಲ್ಲಿ ಅಂದರೆ ಅನ್ಯಾಯದ ವಿರುದ್ಧ ಅವರು ಏನು ಯುದ್ಧ ಮಾಡಿದಾಗ ಅವರು ಅದರಲ್ಲಿ ತೀರ್ಕೊಳ್ತಾರೆ. ಸೊ ಆವಾಗ ಆ ದಿನನ ಮುಸ್ಲಿಮ್ ಅವರು ತುಂಬ ಬೇಜಾರಿಂದ ಸೆಲೆಬ್ರೇಟ್ ಮಾಡ್ತಾರೆ. ಮೊಹರಂ ಹಬ್ಬನ ಇದು ತ್ಯಾಗದ ಪ್ರತೀಕ ಅಂಥೇಳಿ ಅವರು ಸೆಲೆಬ್ರೇಟ್ ಮಾಡೋದು. ಬಟ್ ಮೊದಲಿಂದನೂ ಹಿಂದೂಗಳು ಇದನ್ನ ಸೆಲೆಬ್ರೇಟ್ ಮಾಡಿಕೊಂಡೇ ಬಂದಿದ್ದಾರೆ. ಇಲ್ಲಿ ನೀವು ನೋಡಿದ್ರೂ ಅಲ್ಲಿ ಮುಸ್ಲಿಮ್ ಅವರು ಹೆಚ್ಚಾಗಿರೋದೇ ಹಿಂದೂಗಳು. ಮುಸ್ಲಿಮ್ ಅವರು ಇಲ್ಲದ ಊರಲ್ಲಿ ಹಿಂದೂಗಳೇ ಈ ಹಬ್ಬನ ಆಚರಣೆ ಮಾಡ್ತಾರೆ. ಇದಕ್ಕೆ ನೋಡಿ ಇಲ್ಲಿ ಏನು ಬರ್ತಾ ಇದೆ, ಬೇರೆ ಊರಿಂದ ಬಂದಿರುವಂಥದ್ದು. ಒಂದು ವರ್ಷ ಈ ಊರವ್ರು ಅಲ್ಲಿಗೆ ಹೋಗ್ತಾರೆ, ಇನ್ನೊಂದು ವರ್ಷ ಆ ಊರವರು ಇಲ್ಲಿಗೆ ಬರ್ತಾರೆ. ಸೊ ಹಾಗೆ ಆ ಊರಿನ ದೇವರುಗಳು ಈ ಊರಿಗೆ ಬಂದಿತ್ತು.
ಇದಕ್ಕೇನೆ ದೇವರು ಅಂತ ಹೇಳಿ ನಾನು ಹೇಳಿದ್ದು. ಅಂದರೆ ಅದು ಮೊದಲಿಂದನೂ ಹಾಗೆ ಹೇಳ್ಕೊಂಡು ಬಂದಿದ್ದಾರಲ್ಲ, ಹಾಗಾಗಿ ಹಾಗೆ ಬಂದಿದೆ. ನೀವು ಅನ್ಬೋದು, ನೀವು ಹಿಂದೂಗಳು ನೀವು ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿದರೆ, ಅದು ಮೊದಲಿಂದನೂ ಬಂದಿರುವಂಥ ಪದ್ಧತಿ, ಹಾಗಾಗಿ ಮಾಡ್ತಿದ್ದಾರಷ್ಟೇ. ಬಟ್ ಅವರಿಗೆ ಪೂರ್ತಿ ಇತಿಹಾಸ ಗೊತ್ತುಂಟೋ ಇಲ್ವೋ ನನಗೂ ಗೊತ್ತಿಲ್ಲ. ಹೆಚ್ಚಾಗಿ ನಾನು ಅಲ್ಲಿ ಕೇಳಿರುವ ಪ್ರಕಾರ ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ಮಾಡ್ಕೊಂಡು ಬಂದಿದ್ದಾರಲ್ಲ, ಹಾಗಾಗಿ ಅದು ಮಾಡಿಕೊಂಡೇ ಬಂದಿದ್ದಾರೆ. ಬಟ್ ಇದು ಅವರಿಗೆ ಬೇಜಾರು. ಬಟ್ ಹಿಂದೂಗಳೆಲ್ಲ ಫುಲ್ ಗಮ್ಮತ್ತಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅದನ್ನ. ಸೊ ಆವತ್ತು ಲಾಸ್ಟ್ ಡೇ ಇದು, ಅಂದರೆ ದೇವ್ರನ್ನ ವಾಪಸ್ ಹೊಳೆಗೆ ಕಳಿಸೋದು ಅಂತೇಳಿ ಹೇಳ್ತಾರೆ. ಅಂದರೆ ವಾಪಸ್ ಹೊಳೆಗೆ ಹೋಗಿ ಅವ್ರು ಸ್ನಾನ ಮಾಡಿಕೊಂಡು ಮತ್ತೆ ಪುನಃ ಡೈಲಿ ಹೇಗೆ ದರ್ಗಾದಲ್ಲಿ ಬಂದು ಕೂತ್ಕೊಳ್ತಾರೆ ಹಾಗೆಯೇ ಕೂತ್ಕೊಳ್ತಾರೆ ಅವರು. ನೆಕ್ಸ್ಟ್ ಇಲ್ಲಿ ಕೆಂಡ ಹಾಕಿರ್ತಾರೆ ಕೆಳಗಡೆ. ಮಕ್ಕಳು ಈ ಥರ ಎಲ್ಲ ಆಡ್ತಾಯಿದ್ರು. ನಂಗೆ ಅದನ್ನು ನೋಡಿ ಫುಲ್ ಭಯ ಆಗೋಯಿತು. ಬಟ್ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಹಾಗಾಗಿ ಅವರು ಆಡಿದರು. ಮತ್ತು ಇನ್ನೊಂದು ಹೇಳಬೇಕು, ನಮ್ಮ ಹಳ್ಳಿ ಕಡೆ ಏನಂತ ಹೇಳಿದ್ರೆ, ಅಂದರೆ ಉತ್ತರ ಕರ್ನಾಟಕದ ಕಡೆ ಹಿಂದೂ ಮುಸ್ಲಿಂ ಅಂತೇಳಿ ಯಾವುದೇ ಭೇದ ಭಾವ ಇಲ್ಲ. ಯಾಕಂದರೆ ಅವರು ನಮ್ಮೂರಿನ ಏನಾದರೂ ಜಾತ್ರೆ ಇದ್ದಾಗ ಅವರು ದೇವಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಯಾವುದೇ ಭೇದ ಭಾವ ಮಾಡೋದಿಲ್ಲ ಅಲ್ಲಿ. ಬಟ್ ಬೇರೆ ಕಡೆ ಎಲ್ಲ ತುಂಬ ಗಲಭೆಗಳು ಜಗಳ ಅದೆಲ್ಲ ಆಗ್ತಾಯಿದೆ. ಬಟ್ ಅಲ್ಲಿ ಆ ಥರ ಯಾವುದೇ ಇದಿಲ್ಲ. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಆ ಥರ ಮಾಡ್ತಿದ್ದಾರೆ ಅಷ್ಟೇ. ಹಾಗೆಯೇ ಬೆಳಗ್ಗೆ ಹೇಳಿಕೆ ಆಗ್ತದೆ. ಈ ದೇವರುಗಳೆಲ್ಲ ಬರೋಕ್ಕಿಂತ ಮುಂಚೆ ಆ ಊರಲ್ಲಿ ಏನು ದೇವರು ಇರುತ್ತಲ್ಲ, ಆ ದೇವರು ಹೇಳಿಕೆ ಕೊಡ್ತಾರೆ. ಅಂದರೆ ಏನಾದರೂ ಕೇಳಲಿಕ್ಕಿದ್ರೆ, ಮಳೆ ಬಗ್ಗೆ ಕೇಳಿದರು, ಮಳೆ ಬೇಕು ಈ ಟೈಮಲ್ಲಿ ಊರಲ್ಲಿ ಮಳೆನೇ ಇಲ್ಲ, ಬೆಳೆ ಎಲ್ಲ ಚೆನ್ನಾಗಿ ಬರಬೇಕಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳಿದರು, ಮಳೆ ಬರುತ್ತೆ ಹಾಗೆ ಅಂತ ಹೇಳಿ. ಅದಕ್ಕೆ ಉಪಾಯ ಏನಾದರೂ ಇದೆಯಾ, ಮಳೆ ಬರಬೇಕು ಹಾಗೆ ಅಂತೇಳಿ ಅವ್ರು ಕೆಲವೊಂದಿಷ್ಟು ಇದೆಲ್ಲ ಹೇಳ್ತಾರೆ. ಸೊ ನನ್ನ ಹಸ್ಬೆಂಡ್ ಪ್ರತಿ ವರ್ಷ ಆ ದೇವ್ರ ಹಿಂದೆ ಹೋಗ್ತಾರೆ. ಸೊ ಹಾಗಾಗಿ ಈ ವರ್ಷವೂ ಹೋಗಿದ್ರು ಅವರು. ಮೊದಲಿಂದ ನಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಇದು ಹೆಜ್ಜೆ ಆಡೋದು ಅಂತೇಳಿ ಹೇಳ್ತಾರೆ. ಸೊ ಅದನ್ನು ವಾಯ್ಸ್ ನೀವು ಕರೆಕ್ಟಾಗಿ ಕೇಳಿ. ಹಿಂದಿನ ಕಾಲದವ್ರು ನೋಡಿ ಎಷ್ಟು ಅವ್ರದ್ದು ಮೈಂಡ್ ಮೆಮೊರಿ ಅಂತ ಹೇಳಿದ್ರೆ ಪುಸ್ತಕದಲ್ಲಿ ನೋಡ್ತಿರ್ಲಿಲ್ಲ. ಈಗಿನವ್ರು ನೋಡ್ತಿದ್ದಾರೆ, ನೀವು ನೋಡ್ಬೋದು. ಬಟ್ ಹಿಂದಿನ ಕಾಲದವರು ಹಾಗೇ ಬಾಯಲ್ಲಿ ಹೇಳ್ತಾ ಇದ್ದಾರೆ ಅದನ್ನ. ಹಾಗೆಯೇ ಇದು ನೈಟ್ ಆಗಿರುವಂಥದ್ದು. ಹಿಂದಿನ ದಿನ ದೇವರು ಒಳಗೆ ಹೋಗೋ ಹಿಂದಿನ ದಿನ ಆಗಿದ್ದು. ಇದು ನಮ್ಮ ಕಡೆಯ ಹುಲಿವೇಷ ಅಂತಲೇ ಹೇಳ್ಬೋದು. ಅಲ್ಲಿ ಈ ಥರ ಇದೆಲ್ಲ ಮಾಡ್ತಾರೆ. ಹಾಗೆ ಮನೆ ಮನೆಗೆ ಕೂಡ ಬರ್ತಾರೆ ಅವರು. ಈ ಲಾಸ್ಟ್ ಹೋಗೋ ದಿನ ತನಕ ಮನೆ ಮನೆಗೂ ಸಹ ಬರ್ತಾರೆ. ಲಾಸ್ಟ್ ಹೊಳೆಗೆ ಹೋಗೋ ದಿನ ಅಂತೂ ಹುಡುಗರು ಸಿಕ್ಕಾಪಟ್ಟೆ ಕುಣಿದಿದ್ದಾರೆ. ಸಿಕ್ಕಿದೆ ಚಾನ್ಸ್ ಅಂತ ಯಾವ ಗಿಡನೂ ಬಿಟ್ಟಿಲ್ಲ ಅವರು. ಎಲ್ಲ ಗಿಡ ಕಿತ್ಕೊಂಡು ಬಂದು ಅದರಲ್ಲಿ ಸಮೇತ ಫುಲ್ ಕುಣಿದಾಡ್ಬಿಟ್ಟಿದ್ರು. ಸೊ ಇದು ಫೈನಲ್ ಆಗಿ ಲಾಸ್ಟ್ ಯಾರಾದರೂ ಏನಾದರೂ ಕೇಳಲಿಕ್ಕಿದ್ರೆ ಹಾಗಾಗಿ ಅದೆಲ್ಲ ಕೇಳಿ ನೆಕ್ಸ್ಟ್ ದೇವರು ಒಳಗೆ ಹೋಗುವಂಥ ಟೈಮಲ್ಲಿ ಇದು. ಸೊ ಈ ಥರ ಇತ್ತು ನಮ್ಮ ಊರಿನಲ್ಲಿ ನಡೆದಂತಹ ಮೊಹರಂ ಹಬ್ಬ. ಸೊ ಉತ್ತರ ಕರ್ನಾಟಕದವರು ಬೇರೆ ನಿಮ್ಮ ಊರಲ್ಲಿ ಹೇಗೆಲ್ಲ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.